ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ. ದಯವಿಟ್ಟು ನಿಮ್ಮ ಟೈಮು ವೇಸ್ಟ್ ಮಾಡಬೇಡಿ, ನನ್ನ ಟೈಮು ವೇಸ್ಟ್ ಮಾಡಬೇಡಿ. ಬಟ್ಟೆ ತೊಗೊಳ್ಳೋದಿದ್ದರೆ ಮಾತ್ರ ಮೆಸೇಜ್ ಮಾಡಿ, ಸುಮ್ಮನೆ ಮೆಸೇಜ್ ಮಾಡಬೇಡಿ, ನಾನು ರಿಪ್ಲೈ ಮಾಡಲ್ಲ, ದಯವಿಟ್ಟು ಕ್ಷಮಿಸಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಂದು 10 ತಿಂಗಳಾಯಿತು ಯೂಟ್ಯೂಬ್ ಶುರು ಮಾಡಿ. 10 ತಿಂಗಳಿಗೆ 80,000 ಸಬ್ಸ್ಕ್ರೈಬರ್ ಪ್ರೀತಿಯಿಂದ ಆಗಿದ್ದೀರಾ. 8 ತಿಂಗಳು ವಾಷಿಂಗ್ ಮಿಷಿನ್ 8 ತಿಂಗಳು ಸತತವಾಗಿ 1 ತಿಂಗಳು ಮಿಸ್ ಆಗ್ದಂಗೆ ಪೇಮೆಂಟ್ ಕೊಡ್ತಾ ಇದ್ದೀರಾ, ಸಂಬಳ ಕೊಡ್ತಾ ಇದ್ದೀರಾ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ನಾನು ಒಂದು ಪುಟ್ಟು ಹೆಜ್ಜೆ ಮುಂದೆ ಇಟ್ಟಿದ್ದೀನಿ. ಅದೇನು ಅಂದರೆ, ಮೊನ್ನೆ ಒಬ್ಬರು ನನಗೆ ಹೇಳಿದ್ರು, ನಾನು ಹಳ್ಳಿಲಿರೋದು, ನನಗೆ ಇಲ್ಲೆಲ್ಲ ಒಳ್ಳೆ ಬಟ್ಟೆಗಳು ಸಿಗಲ್ಲ, ಮತ್ತು ನನಗೆ ಇಲ್ಲೆಲ್ಲ ತುಂಬ ರೇಟ್ ಜಾಸ್ತಿ, ನನಗೆ ಕೊಟ್ಟು ತೊಗೊಳಕ್ಕಾಗಲ್ಲ, ಮನೇಲಿ ಪ್ರಾಬ್ಲಮ್ ಇದೆ, ನೀವು ಹಾಕ್ಕೊಳ್ಳೋದು ಎಷ್ಟು ಏನು ಅಂತ ಅಂದ್ಲು. ನಂದು ಒಂದು ವಾಟ್ಸಪ್ ನಂಬರ್ ಇದೆ, ಅದರಲ್ಲಿ ಹೇಳಿದ್ಲು. ನಾನು ತೊಗೊಳೋದೆಲ್ಲ 200-250 ರೂಪಾಯಿ, ಅದಕ್ಕಿಂತ ಜಾಸ್ತಿ ತೊಗೊಳಲ್ಲಮ್ಮ. ನಾನು ಬ್ರ್ಯಾಂಡೆಡ್ ಬಟ್ಟೆ ನಾನು ಹಾಕ್ಕೊಳ್ಳಲ್ಲ, ರೋಡ್ ಸೈಡ್ ತೊಗೊಳ್ತಾ ಇದ್ದೆ. ಅದಕ್ಕಾಗಿ ಹೇಳಿದ್ದಕ್ಕೆ ಅವಳೇನು ಹೇಳಿದ್ಲು, ಅಯ್ಯೋ 200 ರೂಪಾಯಿಗೆಲ್ಲ ಬಟ್ಟೆ ಸಿಗುತ್ತಮ್ಮ, 250 ರೂಪಾಯಿಗೆಲ್ಲ ಬಟ್ಟೆ ಸಿಗುತ್ತಾ ಅಂತ ಕೇಳ್ತಿದ್ಲು. ಹೌದಮ್ಮ, ನಾನು ರೋಡ್ ಸೈಡೆಲ್ಲ ಅದೇ ತೊಗೊಳೋದು. ಅಮ್ಮ ನಮಗಿಲ್ಲೆಲ್ಲ ಏನೂ ಸಿಗಲ್ಲಮ್ಮ, ನಾನು ಅದಕ್ಕಂತ ಬೆಂಗಳೂರಿಗೆ ಬರಬೇಕು, ನನಗೆ ಗೊತ್ತಾಗಲ್ಲಮ್ಮ ಅಂತ ಹೇಳಿದ್ಲು. ಅಂಥವ್ರು ತುಂಬ ಜನ ಇರ್ತಾರೆ. ನನ್ನ ಕೈಯಲ್ಲಾಗಿದ್ದು ಒಂದು ಸಹಾಯ, ನನಗೂ ಸಹಾಯ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ನನಗೆ ಅದ್ರಲ್ಲಿ ಬರೋದು 10-20 ರೂಪಾಯಿ ನನಗೆ ಹೊಟ್ಟೆಗೂ ಆಗುತ್ತೆ, ಮತ್ತು ಅವ್ರಿಗೊಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನಾನೊಂದು ಪುಟ್ಟ ಹೆಜ್ಜೆ ಇಟ್ಟಿದ್ದೀನಿ. ಅದೇನು ಅಂದರೆ, ನಾನು ಬಟ್ಟೆ, ಟಾಪು, ಲೆಗಿಂಗ್ಸು, ಹೆಣ್ಮಕ್ಳು ಬಟ್ಟೆಗಳು ಶುರು ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಬಟ್ಟೆ ಬೇಕು ಅಂತ ಕೇಳಿದ್ರೆ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ನಾನು ತರೋದಕ್ಕೆ. ನಾನಿದು ಇಲ್ಲೆಲ್ಲ ತೊಗೊಂಡ್ರೆ ಹೋಲ್ಸೇಲ್ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಚಿಕ್ಕಪೇಟೆಗೆ ಹೋದರೆ ಎಲ್ಲರೂ ಹೋಲ್ಸೇಲ್ ಅಂತಾರೆ, ಆದರೆ ಯಾರೂ ಹೋಲ್ಸೇಲಲ್ಲಿ ಕೊಡಲ್ಲ. ಬೆಳಗ್ಗೆಯಿಂದ ಅಲ್ದು ಇವತ್ತು ಡಿಸೆಂಬರ್ 26, ನೆನ್ನೆನೇ ಹೋಗೋಣ ಅಂದ್ಕೊಂಡೆ. ನೆನ್ನೆ ಗೋರ್ಮೆಂಟ್ ರಜಾ, ಕ್ರಿಸ್ಮಸ್ಗೆ ರಶ್ ಇರುತ್ತೆ, ಅವರು ನಮ್ಮ ಹತ್ರ ಸರಿಯಾಗಿ ಮಾತಾಡಲ್ಲ ಅಂತ ಕಾದು ಇವತ್ತು ಹೋದೆ. ಇವತ್ತು ಹೋಗ್ಬಿಟ್ಟು ನಾನು ಬಿಸ್ನೆಸ್ ಮಾಡೋಕ್ಕೆ ನನಗೆ ಸ್ವಲ್ಪ ನೋಡಿ ಅಂತ ಅಂದರೆ, ಎಲ್ಲ ಸುಮ್ಮನೆ ಹೋಲ್ಸೇಲ್ ಅನ್ನೋದಷ್ಟೇ, ಯಾರೂ ಹೋಲ್ಸೇಲಿಗೆ ಕೊಡಲ್ಲ. ಕೊನೆಗೆ ನಾನು ಆಗಲ್ಲ ಅಂತ ಹೇಳಿ ಒಂದು 25 ಕಿಲೋಮೀಟ್ರ್ ದೂರ ಹೋಗ್ಬಿಟ್ಟು ನಾನು ಹೋಲ್ಸೇಲಲ್ಲಿ ಬಟ್ಟೆ ತಂದಿದ್ದೀನಿ. ಯಾಕಂದರೆ ಒಂದು 10 ರೂಪಾಯಿ 20 ರೂಪಾಯಿ ಕಡಿಮೆ ಕೊಟ್ಟರೆ ಎಲ್ರಿಗೂ ಒಂದು ಆಗುತ್ತೆ ಅನ್ನೋದೊಂದು ಮನೋಭಾವನೆ ಇಟ್ಕೊಂಡು ನಾನು ವ್ಯಾಪಾರ ಶುರು ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ, ಇದು ಬ್ರ್ಯಾಂಡೆಡ್, ಎಲ್ಲ ಬ್ರ್ಯಾಂಡೆಡ್ದೇ ತಂದಿರೋದು. ಯಾಕಂದ್ರೆ ಅಂಥ ಇಂಥ ತಂದುಕೊಟ್ಬಿಟ್ಟು ಕಲರ್ ಹೋಯ್ತು, ಬಬಲ್ಸ್ ಬಂತು ಅಂದರೆ ಸರಿಯಾಗಲ್ಲ ಅಂತ ಹೇಳಿ. ಇದು ನೋಡಿ, ಇಷ್ಟುದ್ದ ಬರುತ್ತೆ, ನನಗೆ ಮಂಡಿಯಿಂದ ಕೆಳಗೆ ಬರುತ್ತೆ. ಎಷ್ಟು ಗೊತ್ತಾಯಿತು? 800 ರೂಪಾಯಿ. 800 ರೂಪಾಯಿ. ನಾನು ಬರೀ 350 ರೂಪಾಯಿ ಕೊಡ್ತಾಯಿದ್ದೀನಿ. ಎಲ್ಲ ಆಫ್ ರೇಟಲ್ಲಿ ಕೊಡ್ತಾಯಿದ್ದೀನಿ, ಅರ್ಧಕ್ಕರ್ಧ ರೇಟಲ್ಲಿ ಕೊಡ್ತಾಯಿದ್ದೀನಿ. ನಾನು ಸ್ಟಾರ್ಟಿಂಗ್ ಶುರು ಮಾಡಿರೋದು, ಹಾಗಾಗಿ ಇದು. ಮತ್ತು ಇದೊಂದು ನೋಡಿ, ಇದಂತೂ ತುಂಬ ಚೆನ್ನಾಗಿದೆ. ಎಲ್ಲ ನಾನೇ ಇಟ್ಕೊಂಬಿಡೋಣ ಅಂತ ಅಂದ್ಕೊಂಡು ಅಷ್ಟು ಚೆನ್ನಾಗಿದೆ. ನೋಡಿ, ಇಷ್ಟುದ್ದ ಬರುತ್ತೆ. ಇದು ಅಷ್ಟೇ 350 ರೂಪಾಯಿ ಕೊಡ್ತಾಯಿದ್ದೀನಿ. ಬಟ್ಟೆ ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿದೆ. ಆಮೇಲೆ ತೋರಿಸ್ತೀನಿ ಎಲ್ಲ. ಮತ್ತು ಇದು ನೋಡಿ, ಇದು ಸೆಟ್ ಬರುತ್ತೆ, ಪ್ಯಾಂಟು ಟಾಪು ಎರಡು ಸೇರಿಸಿ 650 ರೂಪಾಯಿ ಕೊಡ್ತಾಯಿದ್ದೀನಿ. ಇದು ಬಂದು ನಿಮಗೆ 1300 ಇದೆ. 1300 ಇದೆ. ನಾನು 650 ರೂಪಾಯಿ ಕೊಡ್ತಾಯಿದ್ದೀನಿ. ಲಾಂಗ್ ಬರುತ್ತೆ, ಯಾವುದು ಶಾರ್ಟ್ಸ್ ಅಲ್ಲ. ಮತ್ತು ಬಟ್ಟೆನೂ ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಎಲ್ಲ ಬ್ರ್ಯಾಂಡೆಡ್ದು. ಇದ್ರದ್ದು ಪ್ಯಾಂಟ್ ನೋಡಿ, ಈ ಥರ ಬರುತ್ತೆ. ಅಗ್ಲನೂ ಇದೆ, ಉದ್ದನೂ ಇದೆ, ಮತ್ತು ಎಲಾಸ್ಟಿಕ್ ಎಲ್ಲ ಗಟ್ಟಿಗೆ ದಪ್ಪ ಇದೆ. ಆಮೇಲೆ ನೋಡಿ, ಇದು ಒಂದು ತುಂಬ ಚೆನ್ನಾಗಿದೆ. ಅಂಬ್ರಲ್ಲ ಅಲ್ಲ, ಅಂಬ್ರಲ್ಲ ಟೈಪು, ಸೈಡ್ ಕಟ್ಟು ನೋಡಿ, ಇಷ್ಟುದ್ದ ಬರುತ್ತೆ. ಅಂಬ್ರಲ್ಲ ಥರನೇ ಸೈಡ್ ಕಟ್ಟು. ಇದು 500 ರೂಪಾಯಿ ಕೊಡ್ತಾಯಿದ್ದೀನಿ ನಾನು. ಇದ್ರ ಮೇಲೆ 1300 ಇದೆ. 1300 ಇದೆ. ನಾನು 500 ರೂಪಾಯಿ ಕೊಡ್ತಾಯಿದ್ದೀನಿ. ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕಿರ್ತೀನಿ. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು ಡೈರೆಕ್ಟಾಗಿ ನೋಡಿದ್ರೇ ಬೇರೆ ಕಲರ್ ಕಾಣಿಸುತ್ತೆ, ವಿಡಿಯೋದಲ್ಲೇ ಬೇರೆ ಕಲರ್ ಕಾಣಿಸುತ್ತೆ. ಇದು ಅಷ್ಟೇ ಲಾಂಗ್ ಇದೆ ಎಲ್ಲ. ಇದು ಪಾಕೆಟ್ಟು ಇದೆ ನೋಡಿ, ಪಾಕೆಟ್ ಇದೆ. ಪಾಕೆಟು ಅಷ್ಟೇ ಅದೇ ಕಲರ್ ಬಟ್ಟೆಲಿದೆ, ಬೇರೆ ಕಲರ್ ಬಟ್ಟೆಲಿಲ್ಲ. ಎಲ್ಲ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಇದು ಅಷ್ಟೇ 500 ರೂಪಾಯಿ ಕೊಡ್ತಾಯಿದ್ದೀನಿ.
ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಾನು ಹೇಳ್ತೀನಿ. ನೀವೇ ಕೊರಿಯರ್ ಮಾಡ್ಕೊಬೇಕು. ನಾನು ತುಂಬ ಕಡಿಮೆ ಕೊಡ್ತಾ ಇರೋದು. ನೀವೇ ಕೊರಿಯರ್ ಮಾಡ್ಕೊಬೇಕು. ಅಕಸ್ಮಾತ್ ನಿಮಗೆ ಲೆಗಿಂಗ್ಸ್ ಬೇಕು ಅಂದರೆ ಅದ್ರ ಜೊತೆಲಿ ಲೆಗಿಂಗ್ಸು ಇದೆ, ತೋರಿಸ್ತೀನಿ ನಾನು ಯಾವ್ದು ಸ್ವಲ್ಪ ತಂದಿರೋದು. ನಾನು ಲೆಗಿಂಗ್ಸು ತೋರಿಸ್ತೀನಿ ನೋಡಿ ಯಾವ್ದ್ಯಾವ್ದಿದೆ ಅಂತ ನೋಡಿ. ಇದೆಲ್ಲ ತೋರಿಸಿದ್ದೀನಿ. ಇದೆಲ್ಲ 350 ರೂಪಾಯಿ, ಇದೆಲ್ಲ 350 ನೋಡಿ. ಒಂದರಿಗಿಂತ ಒಂದು ಕಲರ್ ತುಂಬ ಚೆನ್ನಾಗಿದೆ. ನೀವು ಲೆಗಿಂಗ್ಸು ಇದೆರಡು ಸೇರಿಸಿ ತೊಗೊಳ್ತೀನಿ ಅಂದರೆ 700 ರೂಪಾಯಿ ಆಗುತ್ತೆ. 250 ರೂಪಾಯಿ ಲೆಗಿಂಗ್ಸು, 350 ರೂಪಾಯಿ ಟಾಪ್ ಆಗುತ್ತೆ. ಇದು 500 ರೂಪಾಯಿದು. ಇದು ಸೆಟ್ ತೋರಿಸಿದ್ನಲ್ಲ 650, ಅದು ಇದು 2 ತಂದಿದ್ದೀನಿ. ಸ್ವಲ್ಪನೇ ನಾನು ತಂದಿರೋದು. ನೀವೆಲ್ಲ ನನಗೆ ಹೇಗೆ ಸಪೋರ್ಟ್ ಮಾಡ್ತೀರಾ ನೋಡಿಕೊಂಡು ಮುಂದೆ ಜಾಸ್ತಿ ಬಂಡವಾಳ ಹಾಕೋಣ ಅಂತ ನಾನು ಹೇಳಿದ್ದೀನಿ. ಎಲ್ಲದರಲ್ಲೂ ಹೇಳಿದ್ದೀನಿ. ಯೂಟ್ಯೂಬ್ಗೆ ಆಗಲಿ ಯಾವುದಕ್ಕೆ ಆಗಲಿ ಜಾಸ್ತಿ ಬಂಡವಾಳ ಹಾಕಬೇಡಿ, ಸ್ವಲ್ಪ ಬಂಡವಾಳ ಹಾಕಿ ತೊಗೊಳ್ಳೋಣ, ಅದರ ಲಾಭ ತೊಗೊಂಡು ಮಾಡೋಣ ಅಂತ ಹೇಳಿದ್ದೀನಿ. ಯಾಕಂದರೆ ನನಗೆ ಲಾಭಕ್ಕಿಂತ ಜಾಸ್ತಿ ಅವರು ಹೇಳಿದ್ರಲ್ಲ, ಅಮ್ಮ ನಾನು ಯೂಟ್ಯೂಬ್ ಮಾಡೋಕ್ಕೆ ಬಟ್ಟೆ ಇಲ್ಲ ಅಮ್ಮ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ಏನೋ ನನಗೆ ಮನಸ್ಸಿಗೆ ಬೇಜಾರಾಗಿ ಇದೊಂದು ಪ್ರಯತ್ನ ಪಡೋಣ ಅಂತ ಮಾಡಿದ್ದೀನಿ. ನನಗೆ 10-20 ರೂಪಾಯಿ ಬಂದರೂ ಸಾಕು. ಯಾಕಂದ್ರೆ ನಾನು ಹೋಗೋ ಬರೋ ಆಟೋ ಚಾರ್ಜು, ಬಸ್ ಚಾರ್ಜ್ ಆದರೆ ಸಾಕು. ನಾನು ಯಾವಾಗಲೂ ಫ್ರೀ ಬಸ್ಸಲ್ಲೇ ಓಡಾಡೋದಾದರೆ ಇದೆಲ್ಲ ತೊಗೊಂಡು ಫ್ರೀ ಬಸ್ಸಲ್ಲಿ ಓಡಾಡೋಕ್ಕಾಗಲ್ಲ, ನಿಮಗೆ ಅರ್ಥ ಆಗುತ್ತೆ. ಆಟೋದಲ್ಲಿ ಹೋಗಿ ಬರೋದಕ್ಕಾದರೂ ನನಗೆ ಚಾರ್ಜ್ ಬೇಕು. ಹಾಗಾಗಿ ಇದನ್ನೊಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ನೀವೆಲ್ಲರೂ ನನ್ನ ಕೈ ಜೋಡಿಸ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಜೋಡಿಸ್ತೀರಾ ಅಲ್ವಾ? ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.